ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ ಮತ್ತೆ ರಾಮ್ ಇಬ್ರು ಸೇರಿ ನಮ್ಗೆ ಎಂತ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ನಾವದನ್ನ ಅವ್ರಿಗೆ ವಾಪಸ್ ಕೊಡಬೇಕು. ಸುವಿ ಸರ್ ಕೂಡ ಒಪ್ಪಾಯ್ತು. ಇನ್ನೇನಿದ್ರು ನಮ್ ಸೀತಾರಾಮ ಕಲ್ಯಾಣನ ಧಾಮ್ ಧೂಮ್ ಅಂತ ಮಾಡೋದೊಂದೇ ಬಾಕಿ. ನಾನು ನಿಮ್ಮ ಜೊತೆ ಇರ್ತೀನಿ. ನಿಮಗೆ ರಾಮ್ ಹೇಗೋ ಸೀತಾ ಹಾಗೆ ನಂಗೆ ನನ್ನ ತಲೆ ಮೇಲೆ ಒಳ್ಳೆ ಋಣ ಇದೆ. ಆದರೆ ಇದೊಂದೇ ಒಂದು ವಿಷಯ ನನಗೆ ಯಾಕೋ ಮಿಸ್ ಹೊಡಿತಾ ಇದೆ ಪ್ರಿಯಾ. ಏನು? ಭಾರ್ಗವಿ ಚಿಕ್ಕಿನೇ ಸೀತಾನ ರಾಮ್ ಇಷ್ಟಪಡ್ತಿರೋ ಹುಡುಗಿ ಅಂತ ಎಲ್ಲರ ಮುಂದೆ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಒಂದೇ ನನಗೆ ಕನ್ಫ್ಯೂಸ್ ಆಗ್ತಿರೋದು. ಅದ್ರಲ್ಲಿ ಕನ್ಫ್ಯೂಸ್ ಆಗೋದೇನಿದೆ? ಅವ್ರಿಗೆ ರಾಮ್ ಅಂದರೆ ಅಷ್ಟಿಷ್ಟ, ಅದಕ್ಕೆ ಅವರೇ ಮುಂದೆ ನಿಂತು ಅವರಿಬ್ರು ಮದುವೆ ಮಾಡಕ್ಕೆ ರೆಡಿ ಇದ್ದಾರೆ. ಕೆಲವೊಂದು ವಿಷಯಗಳನ್ನ ನಾನು ಎವಿಡೆನ್ಸ್ ಸಮೇತ ನಿನಗೆ ಹೇಳೋಕ್ಕಾಗಲ್ಲ ಪ್ರಿಯಾ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ಭಾರ್ಗವಿ ಚಿಕ್ಕಿ ನಾವು ಅಂದ್ಕೊಂಡು ಹಾಗಲ್ಲ. ಅವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಏನು ಹೇಳ್ತಿದ್ದೀರಾ ನೀವು? ಹೌದು, ಅವರು ಮುಖವಾಡ ಹಾಕೊಂಡಿದ್ದಾರೆ. ಅವ್ರ ಅಸಲಿ ಮುಖ ಬೇರೆನೇ ಇದೆ. ಏನು ಬೇಕಾದರೂ ಮಾಡಲಿ, ಇವ್ರು ಕೊಡ್ತಾರೆ ಅಂತ ನಾನು ಕಾಯ್ತಾ ಕೂತ್ಕೊಳ್ಳಲ್ಲ. ಹತ್ರ ಹೇಗೆ ಕಿತ್ಕೋತೀನಿ ನನಗೆ ಚೆನ್ನಾಗಿ ಗೊತ್ತು. ಆಸ್ತಿಯಲ್ಲಿ ಅರ್ಧ ಪಾಲು ಒಂದು ಸಂಸಾರಕ್ಕೆ ಹೋಗುತ್ತಾ, ನಾನು ನೋಡ್ತೀನಿ ಆ ಪಾಲು ಹೇಗೆ ಹೋಗುತ್ತೆ ಅಂತ. ಸಂಸಾರ ಇದ್ರೆ ತಾನೇ ಹೋಗೋದಕ್ಕೆ. ವಾಣಿ, ನಿನ್ನ ಮಗನ ಹೆಸರಲ್ಲಿ ಬರೆದಿರೋ ಆಸ್ತಿಲಿ ನನಗೆ ಒಂದು ಬಿಡಿಗಾಸು ಸಿಗಬಾರ್ದು ಅಂತ ದಿಗ್ಬಂಧನ ಹಾಕ್ತೀಯ. ನೋಡ್ತಾ ಇರೋ ಹೇಗೆ ಕಿತ್ಕೋತೀನಿ ಅಂತ. ನನಗೊತ್ತು ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಲ್ಲ ಬರ್ಗು, ಈ ಬೇಕೇ ಬೇಕು ಅಂದ್ರೆ ಹೇಗೆ ಪಡ್ಕೋತೀನಿ ನನಗೂ ಗೊತ್ತಿಲ್ಲ. ಆದರೆ ಅದು ನನಗೆ ಬೇಕು. ಓಹ್, ಓಕೆ ಓಕೆ ಭಾರ್ಗವ್, ನಿನ್ನ ಬ್ಯಾಟಿಂಗು ಬೌಲಿಂಗ್ ಬಗ್ಗೆ ನಂಗೆ ನಂಬಿಕೆ ಇದೆ. ನೀನೇನೋ ಒಂದು ಗೀಗ್ಲಿ ಹಾಕಿ ಮ್ಯಾಚ್ ಗೆದ್ದು ಬರ್ತೀಯ. ಗೆದ್ದರೆ ನಿಂಗೆ 50, ನಂಗೆ 50. ಓಕೆ? ನಾಚಿಕೆ ಆಗಲ್ಲ ನಿನಗೆ? ಭಾರ್ಗವ್, ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ. ಅಲ್ಲ, ನಿನ್ನನ್ನು ಕಾಪಾಡೋದೇನು ಸಾಮಾನ್ಯ ವಿಷಯನ? ಇಷ್ಟು ವರ್ಷ ಕಾಪಾಡ್ಕೊಂಬಂದಿದ್ದೀನಿ, ಮುಂದೇನು ಕಾಪಾಡ್ತೀನಿ. ನನ್ನನ್ನು ನೀನು ಕಾಪಾಡ್ತೀಯ? ಕೆಲಸ ಇದ್ರೆ ನೋಡ್ಕೊ ಹೋಗಿ. ನನ್ನ ಮುಖವಾಡ ಕಳಚಿ ಕೆಳಗೆ ಬಿತ್ತು ಅಂತ ಇಟ್ಕೋ, ಕಷ್ಟ ಆಗೋದು ನಿನಗೇನೆ. ಈ ರೂಮಿನ 4 ಗೋಡೆ ಮಧ್ಯ ಇರೋ ಸತ್ಯ ಹೊರಗೆ ಬಂತು ಅಂತ ಇಟ್ಕೋ, ಬೆತ್ತಲೆ ಆಗೋದು ನಿನ್ನ ವ್ಯಕ್ತಿತ್ವ. ನನ್ನನ್ನು ಕಾಪಾಡೋದಿರಲಿ, ಮೊದಲು ನಿನ್ನನ್ನು ಕಾಪಾಡ್ಕೊ. ಈ ವಿಷಯದ ಬಗ್ಗೆ ನಾನು ರಾಮ್ ಹತ್ರ ಒಂದು ಧೈರ್ಯವಾಗಿ ಹೇಳ್ಕೊಳಕ್ಕಾಗಿಲ್ಲ. ಏನು ಹೇಳ್ತಿದ್ದೀರಾ ನೀವು? ನಾನು ಅವ್ರನ್ನ ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೆ. ಆದರೂ ನೀವು ಈ ಥರ ಹೇಳ್ತಿದ್ದೀರಾ ಅಂದರೆ ಅಫ್ಕೋರ್ಸ್ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ. ಐ ಟ್ರಸ್ಟ್ ಯು. ಥ್ಯಾಂಕ್ಸ್. ನಾನು ಅಷ್ಟೇ, ಆದಷ್ಟು ಬೇಗ ಚಿಕ್ಕಿ ಉದ್ದೇಶ ಏನು, ಅವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತ ಗೊತ್ತು ಮಾಡ್ಕೊತೀನಿ. ಸೀತಾರಾಮ್ ಬೇರೆ ಬೇರೆ ಆಗೋಕ್ಕೆ ನಾನಂತೂ ಬಿಡಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.